ಕೊನೆಗೆ ಡೋಂಟ್ ಕೇರ್. ಈಗ ಯತ್ನಾಳ್ ಫುಲ್ ರೆಬಲ್. ಹೊಸ ಪಕ್ಷದ ಮಾತು, ವಿರೋಧಿಗಳ ವಿರುದ್ಧ ಘರ್ಜನೆ. ಶಕುನಿ ಧೃತರಾಷ್ಟ್ರ ಕಥೆ ಹೇಳಿ ಯತ್ನಾಳ್ ಶಪಥ ಮಾಡಿದ್ದೇಕೆ? ಕೃಷ್ಣ ಯಾರು, ಅರ್ಜುನ ಯಾರು, ಶಕುನಿ ಧೃತರಾಷ್ಟ್ರ ಯಾರು? ಯತ್ನಾಳ್ ಮಹಾಭಾರತದಲ್ಲಿ ಯಾರದ್ದು ಯಾವ ಪಾತ್ರ? ಯಡಿಯೂರಪ್ಪ ವಿರೋಧ ಇದ್ದೇನೆ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನೂ ಸಲ. ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿವಿ. ಜನರು ಬಿಟ್ಟು ನಾವು ಇರೋದಿಲ್ಲ. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡಿ ಭಗವಂತನ ಆಶೀರ್ವಾದ ಅವ್ರಿಗಿರಲಿ. ಅವ್ರು ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೇನೆ. ಯತ್ನಾಳ್ ಅವರಿಗೆ ಮೂಗುದಾರ ಹಾಕಬೇಕು, ಯತ್ನಾಳ್ ಅವರನ್ನ ಕಟ್ಟಿ ಹಾಕಬೇಕು ಅಂದುಕೊಂಡವರಿಗೆ ಒಂದು ರೀತಿ ನಿರಾಸೆ ಎದುರಾಗಿದೆ. ಯತ್ನಾಳ್ ಸೈಲೆಂಟ್ ಆಗೋದರ ಬದಲು ಉಚ್ಚಾಟನೆ ನಂತರ ರೆಬೆಲ್ ಆಗಿದ್ದಾರೆ. ಮೊನ್ನೆಯಷ್ಟೇ ಅಪ್ಪ ಮಕ್ಕಳ ವಿರುದ್ಧ ತೊಡೆತಟ್ಟಿ ಹೊಸ ಪಕ್ಷದ ಮಾತಾಡಿದ್ದ ಯತ್ನಾಳ್ ಈಗ ಮಹಾಭಾರತಕ್ಕೆ ಹೋಲಿಕೆ ಮಾಡಿ ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಶಕುನಿ ಧೃತರಾಷ್ಟ್ರ ಅಲ್ಲ, ಯತ್ನಾಳ್ ಕೌಂಟರ್ ಯಾರಿಗೆ? ಹೊಸ ಪಕ್ಷದ ಹೇಳಿಕೆ ಬೆನ್ನಲ್ಲೇ ಯತ್ನಾಳ್ ಮಹಾಭಾರತ ಪೋಸ್ಟ್. ಉತ್ತರ ಕರ್ನಾಟಕದ ಬಗ್ಗೆ ಹೋರಾಟ, ರಾಮರಾಜ್ಯ ಸ್ಥಾಪಿಸ್ತಾರ ಯತ್ನಾಳ್. ಉಚ್ಚಾಟನೆ ನಂತರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಡಬಲ್ ರೆಬೆಲ್ ಆಗಿದ್ದಾರೆ. ಫೈರ್ ಬ್ರ್ಯಾಂಡ್ 2.0 ರೀತಿ ಅವರು ಎದುರಾಳಿಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆ ಮೂಲಕ ನನಗೆ ಯಾರ ಭಯವೂ ಇಲ್ಲ, ಯಾರ ಕಡಿವಾಣವೂ ಇಲ್ಲ, ನಾನು ಫ್ರೀ ಬರ್ಡ್ ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ. ಜೊತೆಗೆ ಹೊಸ ಪಕ್ಷ ಕಟ್ಟಲು ಡೇಟ್ ಸಹ ಫಿಕ್ಸ್ ಮಾಡಿದ್ದಾರೆ. ಎಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಈ ಬಾರಿ ಅವರು ಮಹಾಭಾರತ ಕಥೆಯನ್ನ ಪ್ರಸ್ತಾಪ ಮಾಡಿ ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಮಾತು ಮಾತಿಗೂ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇರೋ ಯತ್ನಾಳ್ ನನ್ನ ಉಚ್ಚಾಟನೆ ಮಾಡಿಸಿದ್ದು ಅಪ್ಪ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ವಿಜಯೇಂದ್ರ ಕ್ಲಾರಿಟಿ ಕೊಟ್ರು. ಉಚ್ಚಾಟನೆಗೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು. ಯತ್ನಾಳ್ ಮಾತ್ರ ಸುಮ್ಮನಿರ್ತಾ ಇಲ್ಲ, ಅವರ ವಿರುದ್ಧ ಮುಗಿಬೀಳ್ತಾನೇ ಇದ್ದಾರೆ. ಯಡಿಯೂರಪ್ಪ ವಿರೋಧ ಇದ್ದೇನೆ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನೂ ಸಲ. ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲೋಕೆ ಯಡಿಯೂರಪ್ಪ ಅವರು ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ರಿ. ಹೌದು, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲಲ್ಲ BJP. ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ನ ಸೋಲಿಸ್ಲಿಕ್ಕೆ ನೀವು ಏನು ಮಾಡಿದ್ರಿ ಅನ್ನೋದು ಸತ್ಯ. ಭಗವಂತ ಖೂಬಾನ್ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ? ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ? ನಮ್ಮ ಸಿದ್ದೇಶ್ವರರ ಪತ್ನಿಯರನ್ನ ಸೋಲಿಸಿದ್ರಿ. ಹೀಗಾಗಿ ನೀವು ಪಕ್ಷಕ್ಕೆ ಏನು ನಿಷ್ಠೆ ಇದೆ, ನನ್ನ ನಿಷ್ಠೆ ಬಗ್ಗೆ ಕೇಳ್ತಿರಲ್ಲ, ನಿಮ್ಮ ನಿಷ್ಠೆ ಇದು ಏನು ಅನ್ನೋದು ಹೇಳ್ರಿ ಮೊದಲು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೊಂದು ಸುತ್ತಿನ ಸಮರ ಸಾರಿರೋ ಯತ್ನಾಳ್ ಈ ಬಾರಿ ಹಿಂದುತ್ವ, ಉತ್ತರ ಕರ್ನಾಟಕ ವಿಚಾರ ಇಟ್ಕೊಂಡು ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಯಡಿಯೂರಪ್ಪ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ, ನನ್ನನ್ನ ತುಳಿಯೋ ಪ್ರಯತ್ನ ಮಾಡಿದ್ದಾರೆ, ನಮ್ಮ ಭಾಗದ ನಾಯಕರನ್ನ ಸೋಲಿಸೋ ಪ್ರಯತ್ನ ಮಾಡಿದ್ದಾರೆ, ಹಿಂದೂಗಳಿಗೂ ಅವರಿಂದ ಅನ್ಯಾಯವಾಗಿದೆ ಅಂತ ತಿರುಗಿ ಬಿದ್ದಿದ್ದಾರೆ. ವಿಜಯೇಂದ್ರ ಮತ್ತು BSY ವಿರುದ್ಧ ಧ್ವನಿ ಎತ್ತಿ ಮಾತಾಡ್ತಾ ಇರೋ ಒಂದು ಲೆವೆಲ್ ಆದ್ರೆ, ಮತ್ತೊಂದು ಕಡೆ ಅವರ ವಿರುದ್ಧ ಸಂಕಲ್ಪವನ್ನೂ ಮಾಡಿ ಯತ್ನಾಳ್ ತಮ್ಮ ಹೋರಾಟದ ಸ್ವರೂಪವನ್ನ ತಿಳಿಸಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದ್ರ ಜೊತೆಗೆ ಒಂದು ಸಂಕಲ್ಪವನ್ನೂ ಮಾಡಿರೋ ಯತ್ನಾಳ್ ಅದನ್ನ ಸಂಕಲ್ಪ ಪತ್ರ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಬಂಧುಗಳೇ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.
ಜನಸೇವೆ ಮಾಡದೆ ಪ್ರಜೆಗಳ ಕಷ್ಟ ಕಾರ್ಪಣ್ಯಕ್ಕೆ ಧ್ವನಿಯಾಗದೆ ತಮ್ಮ ರಾಜಕೀಯ ಅಭ್ಯುದಯಕ್ಕೆ ಹೊಂದಾಣಿಕೆ ರಾಜಕಾರಣ ಮಾಡುವವರ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತದೆ. ಮಹಾಭಾರತದಲ್ಲಿ ಜಯಗಳಿಸಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿ ಹಾಗೂ ಧೃತರಾಷ್ಟ್ರರಲ್ಲ. ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ನಮ್ಮೆಲ್ಲರ ಹೋರಾಟ ಆರಂಭವಾಗಲಿದೆ. ಅಲ್ಲದೆ ರಾಮರಾಜ್ಯ ಸ್ಥಾಪನೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ನೀರಾವರಿ, ಗೋರಕ್ಷಣೆ, ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ, ಬಾಣಂತಿಯರ ಸಾವು, ಲವ್ ಜಿಹಾದ್, ವಕ್ಫ್ ವಿರುದ್ಧ ನನ್ನ ಹೋರಾಟವನ್ನು ತೀಕ್ಷ್ಣಗೊಳಿಸಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಪ್ರಯತ್ನ ಮಾಡುತ್ತೇನೆ. ಜಾಲತಾಣದ ಮೂಲಕ ತಮ್ಮ ಶುಭ ಹಾರೈಕೆಗಳನ್ನು, ಬೆಂಬಲ, ಪ್ರೋತ್ಸಾಹವನ್ನು ತೋರಿಸುತ್ತಿರುವ ಎಲ್ಲ ಸಹೃದಯಿ ಸ್ನೇಹಿತರಿಗೂ, ಅಭಿಮಾನಿಗಳಿಗೂ, ಹಿತೈಷಿಗಳಿಗೂ ಹಾಗೂ ಕರೆ ಮಾಡಿ ಬೆಂಬಲ, ಮನೋಸ್ಥೈರ್ಯ ನೀಡಿರುವ ಎಲ್ಲರಿಗೂ ಧನ್ಯವಾದಗಳು. ಭಾರತ ಮಾತೆಗೆ ಜಯವಾಗಲಿ. ಎಸ್, ಹಿಂದೂಗಳ ಹೊಸ ವರ್ಷ ಅಂತ ಕರೆಯಲ್ಪಡುವ ಯುಗಾದಿ ಹಬ್ಬದಂದೇ ಹಿಂದೂ ಹುಲಿ ಯತ್ನಾಳ್ ಒಂದು ಸಂಕಲ್ಪ ಮಾಡಿದ್ದಾರೆ. ಆ ಸಂಕಲ್ಪ ಏನಪ್ಪಾ ಅಂದ್ರೆ ಹೋರಾಟದ ಸಂಕಲ್ಪ. ಅದು ಹೊಂದಾಣಿಕೆ ಮಾಡುವವರ ವಿರುದ್ಧ ಹೋರಾಟ, ಹೊಂದಾಣಿಕೆ ರಾಜಕಾರಣದ ವಿರುದ್ಧ ನಮ್ಮೆಲ್ಲರ ಹೋರಾಟ ಶುರುವಾಗಲಿದೆ ಅಂತ ಯತ್ನಾಳ್ ಕರೆ ಕೊಟ್ಟಿದ್ದಾರೆ. ಇನ್ನು ಈ ಸಂಕಲ್ಪ ಪತ್ರದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರವೆಂದರೆ ಯತ್ನಾಳ್ ಇಲ್ಲಿ ಮಹಾಭಾರತ, ರಾಮರಾಜ್ಯ ಎಲ್ಲರ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದಾರೆ. ರಾಜಕೀಯ ಅನ್ನೋ ಮಹಾಭಾರತದಲ್ಲಿ ಗೆಲುವು ನಮ್ಮದೇ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅಲ್ಲದೆ ತಮ್ಮ ವಿರೋಧಿಗಳನ್ನ ಶಕುನಿ, ಧೃತರಾಷ್ಟ್ರರಿಗೆ ಹೋಲಿಕೆ ಮಾಡಿದ್ದಾರೆ. ತಮ್ಮನ್ನ ಕೃಷ್ಣಾರ್ಜುನರಿಗೆ ಹೋಲಿಕೆ ಮಾಡಿಕೊಂಡಿದ್ದು ಈ ರಾಜಕೀಯದ ಮಹಾಭಾರತದಲ್ಲಿ ಗೆಲುವು ತಮ್ಮದೇ ಹೊರತು ಧೃತರಾಷ್ಟ್ರ, ಶಕುನಿಯದ್ದಲ್ಲ ಅಂತ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ, ಈ ರೀತಿ ಎಲ್ಲ ಮಾತಾಡಿದ್ದಕ್ಕೆ ಅವರನ್ನ ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ಮಾಡಿದ್ರೆ ಭಯ ಪಟ್ಕೊಂಡು ಅವರು ಸೈಲೆಂಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ನದ್ದಾಗಿತ್ತು. ಆದರೆ ಈಗ ಹೈಕಮಾಂಡ್ಗೂ ಸೆಡ್ಡು ಹೊಡೆದಿರೋ ಯತ್ನಾಳ್ ಈಗ ನಾನು ಫ್ರೀ ಬರ್ಡ್, ನಾನು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಅಂತ ತಮ್ಮ ಸೌಂಡ್ ಜಾಸ್ತಿ ಮಾಡಿದ್ದಾರೆ. ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ, ಅವರ ಮುಂದಿನ ನಡೆ ಏನಿರುತ್ತೆ ಅಂತ ಸರ್? ಈಗ ನಾ ಎಕ್ದಮ್ ಫ್ರೀ ಇದೀನಿ, ಫ್ರೀ ಬರ್ಡ್. ನನಗೆ ಯಾರೇನು ಹೈಕಮಾಂಡ್ ಇಲ್ಲ, ನನಗೆ ಜನರೇ ಹೈಕಮಾಂಡು, ಹಿಂದೂಗಳೇ ಹೈಕಮಾಂಡು. ಅವ್ರು ಏನು ಹೇಳ್ತಾರೆ ಹಂಗೆ ಮಾಡ್ತೇನೆ. ಹೈಕಮಾಂಡ್ ಅಂದ್ರೆ ನನಗೆ ಗೌರವ ಇದೆ, ಪಕ್ಷ ನನ್ನ ತಾಯಿ ಇದ್ದಂತೆ ಅಂತ ಹೇಳ್ಕೊಂಡೆ ಹೈಕಮಾಂಡ್ಗೂ ಸೆಡ್ಡು ಹೊಡಿತಾ ಇರೋ ಯತ್ನಾಳ್ ನಾನು ಯಾರ ಕ್ಷಮೆ ಕೇಳಲ್ಲ, ಯಾರ ಬಳಿಯೂ ಹೋಗಿ ಕೈ ಕಟ್ಕೊಂಡು ನಿಲ್ಲಲ್ಲ, ಒಂದು ವೇಳೆ ಅವರೇ ಗೌರವಯುತವಾಗಿ ಕರೆದುಕೊಂಡ್ರೆ ಹೋಗ್ತೀನಿ ಅಂತ ಹೇಳಿದ್ರು. ಅದರ ನಡುವೆಯೇ ಅವರು ಹೊಸ ಪಕ್ಷದ ತಯಾರಿಯನ್ನೂ ಆರಂಭಿಸಿಬಿಟ್ಟಿದ್ದಾರೆ. ಮಹಾಭಾರತ ಉಲ್ಲೇಖಿಸಿ ಸಂಕಲ್ಪ ಪತ್ರ, ರಾಮರಾಜ್ಯದ ಹೆಸರೇಳಿ ಹೊಸ ಪಕ್ಷ, ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಈಗ ಪಕ್ಕಾ ಹಿಂದುತ್ವದ ಮೇಲೆಯೇ ಹೋಗಲು ನಿರ್ಧರಿಸಿದ್ದಾರೆ. ಏನು ಮಾಡಿದ್ರೂ ಹಿಂದುತ್ವದ ಹೆಸರಲ್ಲೇ ಮಾಡಲು ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಯುಗಾದಿಯ ಪರ್ವದಿನ ಸಂಕಲ್ಪವನ್ನು ಮಾಡಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅದರಲ್ಲಿ ಮಹಾಭಾರತದ ಕಥೆಯನ್ನ ಉಲ್ಲೇಖಿಸಿ ಕೆಲವರಿಗೆ ಕುಟುಕಿದ್ದಾರೆ. ತಮ್ಮ ವಿರೋಧಿಗಳನ್ನ ಶಕುನಿ, ಧೃತರಾಷ್ಟ್ರ ಅಂತ ಕರೆದಿರೋ ಯತ್ನಾಳ್ ಮಹಾಭಾರತದಲ್ಲಿ ತಾನೇ ಹೀರೋ ಅಂತ ಹೇಳ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ, ಹಿಂದೂಗಳಿಗೆ ಅನ್ಯಾಯವಾಗಿದೆ ಅಂತ ಹೇಳ್ತಾ ಇರೋ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆಯ ಸುಳಿವು ಕೊಟ್ಟಿದ್ದಾರೆ. ಅಭಿಮಾನಿಗಳು, ಕಾರ್ಯಕರ್ತರ ಒತ್ತಡವಿದೆ, ಹೊಸ ಪಕ್ಷ ಮಾಡಬೇಕೆಂದು ಒತ್ತಾಯ ಮಾಡುತ್ತಾ ಇದ್ದಾರೆ. ಎಲ್ಲ ಸರಿಯಾದ್ರೆ ವಿಜಯದಶಮಿಗೆ ಹೊಸ ಪಕ್ಷ ಉದ್ಘಾಟನೆ ಅಂತ ಹೇಳಿದ್ದ ಯತ್ನಾಳ್ ಈಗ ರಾಮರಾಜ್ಯಕ್ಕಾಗಿ ತನ್ನ ಹೋರಾಟ ಅಂತ ಹೇಳಿದ್ದಾರೆ. ಆ ಮೂಲಕ ರಾಮರಾಜ್ಯ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. 6 ವರ್ಷಗಳ ಕಾಲ ಉಚ್ಚಾಟನೆ ಬಳಿಕ ಯತ್ನಾಳ್ ಏನು ಮಾಡ್ತಾರೆ, ಹೇಗೆ ಇರ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸಿತ್ತು. ಯಾಕಂದ್ರೆ ಯಾರೇ ನಾಯಕರಾದ್ರೂ ಇಂತಹ ಸಂದರ್ಭ ಎದುರಾದಾಗ ಬೇರೆ ಪಕ್ಷಗಳನ್ನ ಸೇರಿಕೊಳ್ಳೋ ಕೆಲಸ ಮಾಡ್ತಾರೆ. ಈ ಹಿಂದೆ ಯತ್ನಾಳ್ ಸಹ 6 ವರ್ಷ ಉಚ್ಚಾಟನೆ ಆಗಿದ್ದಾಗ ಜೆಡಿಎಸ್ ಪಕ್ಷ ಸೇರಿದ್ರು. ಹಾಗಾಗಿ ಈ ಬಾರಿ ಅವರು ಯಾವ ಪಕ್ಷದ ಕಡೆ ಹೋಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿತ್ತು. ಆದರೆ ಈಗ ಅವರು ಹೊಸ ಪಕ್ಷದ ಮಾತಾಡಿದ್ದಾರೆ. ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದೀವಿ. ನೀನೇ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂಥವ್ರು. ಅವ್ರು ಹೇಳಿದ್ರು
ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ ಹಿಂಗೆ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ಜನರು ಬಿಟ್ಟು ನಾವು ಇರೋದಿಲ್ಲ. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲೆ ಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ, ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಎಸ್, ಯತ್ನಾಳ್ ಅವರ ಮುಂದಿನ ನಡೆ ಏನು? ಹೊಸ ಪಕ್ಷನ ಅಥವಾ ಹಳೆ ಪಕ್ಷಗಳತ್ತ ಮುಖ ಮಾಡ್ತಾರ? ಇದೇ ಪ್ರಶ್ನೆ ಈಗ ಸಾಕಷ್ಟು ಜನರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಈಗಾಗಲೇ ಜೆಡಿಎಸ್ ಪಕ್ಷಕ್ಕೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬಂದಿರೋದ್ರಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬಹುದು ಅಂತ ಕೆಲವರು ಹೇಳಿದ್ದಾರೆ. ಈ ನಡುವೆ ಯತ್ನಾಳ್ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿರೋದು ಚರ್ಚೆಗೆ ಕಾರಣವಾಗಿದೆ. ಶಾಸಕ ಯತ್ನಾಳ್ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಅನಿಲ್ ಕುಮಾರ್ ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಭೇಟಿ ಕಾಂಗ್ರೆಸ್ ಸೇರ್ಪಡೆಯಾಗೋದಕ್ಕ ಅಥವಾ ಕಾಂಗ್ರೆಸ್ ನಾಯಕನನ್ನೇ ತಮ್ಮ ಹೊಸ ಪಕ್ಷಕ್ಕೆ ಆಹ್ವಾನಿಸೋದಕ್ಕ ಅಂತ ಗೊತ್ತಾಗಿಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಯತ್ನಾಳ್ಗೂ ನಮಗೂ ಸೆಟ್ಟೇ ಆಗಲ್ಲ, ಅವರು ಪಕ್ಷ ಕಟ್ಟಿದ್ರೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟಿದ್ದಾರೆ. ಹೊಸ ಪಕ್ಷ ಕಟ್ಟೋಕ್ಕೆ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ನಮಗೇನು ಸಂಬಂಧ ಇದೆ? ಅದು ನಮ್ಮ ಪಕ್ಷಕ್ಕೂ ಯತ್ನಾಳ್ ಅವ್ರಿಗೇನು ಸಂಬಂಧ ಇಲ್ಲ. ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ, ಕರ್ಕೊಂಡು ಬರ್ತೀನಿ ಅನ್ನೋ ಮಾತು ನಮ್ಮ ಪಕ್ಷದಲ್ಲಿ ನಾನು ಹೇಳಿದಾನಲ್ಲ, ಅವ್ರು ಅರ್ಜಿ ಹಾಕಿಲ್ಲ. ಅರ್ಜಿ ಹಾಕ್ಲಾರ್ದು ನಾನು ಮಾತಾಡೋದು ಸೂಕ್ತ ಅಲ್ಲ. ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಭಾಳ ಕಷ್ಟ ಇದೆ. ಯಾಕಂದರೆ ಅವರು ಒಂದು ಸಮುದಾಯವನ್ನು, ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟು ಇವತ್ತು ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ. ಹಾಕಿದ್ರು ಕೂಡ ಭಾಳ ಕಷ್ಟ ಇದೆ. ತಗೊಳ್ಳಿಕ್ಕೆ ಸಾಧ್ಯ. ನಾನು ಅದು ಹೈಕಮಾಂಡ್ KPCC ಅದಾಗಿನೂ ಕೂಡ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ. ಆದರೆ ಈಗ ಅಪ್ರಸ್ತುತ, ಯಾಕಂದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ. ನಾವಾಗೆ ಅವರು ಬರ್ತಾರಾ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ. ಎಸ್, ಅವರು ಅರ್ಜಿ ಹಾಕ್ಕೊಂಡ್ರು ನಮ್ಮ ಪಕ್ಷಕ್ಕೆ ಕರೆದುಕೊಳ್ಳೋದು ಡೌಟ್. ಯಾಕಂದ್ರೆ ಅವರು ಒಂದು ಧರ್ಮವನ್ನ ಅಪಮಾನ ಮಾಡಿದ್ದಾರೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಇದೇ ರೀತಿಯ ಮಾತನ್ನ ಸಚಿವ ದಿನೇಶ್ ಗುಂಡೂರಾವ್ ಸಹ ಹೇಳಿದ್ದು ಅವರು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ತದ್ವಿರುದ್ಧ. ಅವರು ಬೇಕಾದ್ರೆ JDSಗೆ ಹೋಗಬಹುದು, ಇಲ್ಲವಾದ್ರೆ ಹೊಸ ಪಕ್ಷ ಕಟ್ಟಲಿ ಅಂತ ಹೇಳಿದ್ದಾರೆ. ನೋಡಿ, ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ. ಆದರೆ ರಾಜಕೀಯ ಪಕ್ಷಗಳು ಈ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಅದರಲ್ಲಿ ಯಶಸ್ಸು ಕಂಡು ಬಂದಿಲ್ಲ. ದೊಡ್ಡ ದೊಡ್ಡ ನಾಯಕರುಗಳೇ, ಆಯ್ತಾ? ಸೊ ಅದರಿಂದ ಇದು ಎಷ್ಟು ಮಟ್ಟಿಗೆ ಇದು ಅವರು ಇದರಿಂದ ಒಳ್ಳೇದಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದು ಅವರ ಪಕ್ಷದಲ್ಲಿ ಆಗಿರುವಂಥ ಗೊಂದಲಗಳಿಂದ ಅದು ಸೃಷ್ಟಿಯಾಗಿರುವಂಥದ್ದು. ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು, ಯತ್ನಾಳ್ ಅವ್ರಿಗೆ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇನೆ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದ್ರೆ ಬಹುಶಃ ಅವರು ಅದ್ರ ಬಗ್ಗೆ ಏನು ಆಲೋಚನೆ ಮಾಡಿದ್ರೂ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು. ಆದರೆ ಅದು ಯಶಸ್ಸು ಸಿಗತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಕಾಂಗ್ರೆಸ್ ನಾಯಕರು ಬೇಡ ಅನ್ನೋದು ಒಂದು ಕಡೆಯಾದ್ರೆ ಸ್ವತಃ ಯತ್ನಾಳ್ ಅವರೇ ಕಾಂಗ್ರೆಸ್ ಕಡೆ ಹೋಗೋ ಯೋಚನೆ ಮಾಡಿದಂತಿಲ್ಲ. ಯಾಕಂದ್ರೆ ಅವರನ್ನ ಈಗ ಬೆಂಬಲಿಸಿ ಹುರಿದುಂಬಿಸಿ ಹೊಸ ಪಕ್ಷವನ್ನ ಕಟ್ಟಿ ಅಂತ ಹೇಳ್ತಾ ಇರೋ ಯಾರೂ ಸಹ ಅವರ ಕಾಂಗ್ರೆಸ್ ಸೇರ್ಪಡೆಗೆ ಜೈ ಅನ್ನಲ್ಲ. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷ ಸೇರೋ ಸಾಧ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ಕಾಂಗ್ರೆಸ್ ನಾಯಕರೂ ಸಹ ಯತ್ನಾಳ್ ಹೊಸ ಪಕ್ಷಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ನೋಡಿ, ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದ್ರು? ನಾಲಿಗೆನ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವರು ಬಹಳಷ್ಟು ಗೌರವಾನ್ವಿತರು, ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ. ಆದರೆ ಅವ್ರು ಮಾತಾಡೋ ರೀತಿಯನ್ನ ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನ್ಸುತ್ತೆ. ಭಗವಂತನ ಆಶೀರ್ವಾದ ಅವ್ರಿಗಿರ್ಲಿ, ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೀನಿ. ಹೇಗಿದೆ ಯತ್ನಾಳ್ ಹೊಸ ಪಕ್ಷದ ತಯಾರಿ? ವಿಜಯದಶಮಿಗೆ ಹೊಸ ಪಕ್ಷ ಮಾಡೋದು ಫಿಕ್ಸಾ? ಒಂದು ಸಲ ಕಮಿಟ್ ಆದ್ರೆ ಯತ್ನಾಳ್ ಯಾರ ಮಾತು ಕೇಳಲ್ಲ ಅನ್ಸುತ್ತೆ. ಅದು ಯಡಿಯೂರಪ್ಪ ಮತ್ತು ಮಕ್ಕಳ ವಿಚಾರದಲ್ಲೇ ಗೊತ್ತಾಗಿದೆ. ಇನ್ನೂ ಈಗ ಹೊಸ ಪಕ್ಷ ಕಟ್ಟೋ ಮಾತಾಡಿರೋ ಯತ್ನಾಳ್ ಸೈಲೆಂಟ್ ಆಗಿ ಆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರಂತೆ. ಅದರ ಮೊದಲ ಕೆಲಸವಾಗೇ ಅವರು ಯುಗಾದಿ ಹಬ್ಬದ ದಿನ ಸಂಕಲ್ಪ ಪತ್ರ ಹೊರಡಿಸಿ ಸಂಕಲ್ಪ ಮಾಡಿದ್ದಾರೆ. ತಮ್ಮ ಮುಂದಿನ ಹೋರಾಟಕ್ಕೆ ಬೆಂಬಲಿಗರಿಗೂ ಕರೆ ಕೊಟ್ಟಿದ್ದಾರೆ.
ಉಚ್ಚಾಟನೆ ನಂತರ 3 ದಿನ ಸೈಲೆಂಟ್ ಆಗಿದ್ದು ಆ ನಂತರ ಬೆಂಬಲಿಗ ಶಾಸಕರ ಜೊತೆಗೆ ಯುಬಿ ಟವರ್ಸ್ನಲ್ಲಿ ಮೀಟಿಂಗ್ ಮಾಡಿ ಬಿಎಸ್ವೈ ವಿರುದ್ಧ ವಾರ್ ಘೋಷಣೆ ಮಾಡಿದ್ದ ಯತ್ನಾಳ್ ಅಲ್ಲಿಂದ ಇಲ್ಲಿವರೆಗೆ ಸುಮ್ಮನೆ ಕುಳಿತೇ ಇಲ್ಲ. ದೇವಾಲಯಗಳ ಸಂದರ್ಶನ, ಬೆಂಬಲಿಗರ ಭೇಟಿ, ವಿಶೇಷ ಪೂಜೆ ಹೀಗೆ ಏನೋ ಒಂದು ಮಾಡ್ತಾನೇ ಇದ್ದಾರೆ. ಸೋಮವಾರ ಕೊಪ್ಪಳದ ಗವಿಮಠಕ್ಕೂ ಯತ್ನಾಳ್ ಭೇಟಿ ಕೊಟ್ಟಿದ್ದು ಈ ವೇಳೆ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಎಸ್, ಯತ್ನಾಳ್ ಕೊಪ್ಪಳಕ್ಕೆ ಬರ್ತಾ ಇದ್ದಂತೆ ಅವರ ಬೆಂಬಲಿಗರು ಫುಲ್ ಖುಷಿಯಾಗಿ ಮುಂದಿನ ಸಿಎಂ ಯತ್ನಾಳ್, ಮುಂದಿನ ಸಿಎಂ ಯತ್ನಾಳ್ ಅಂತ ಘೋಷಣೆಗಳನ್ನ ಕೂಗಿದ್ರು. ನಂತರ ಗವಿಮಠಕ್ಕೆ ಹೋಗಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡ್ರು. ಸದ್ಯ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರೋ ಯತ್ನಾಳ್ಗೆ ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದು ಬಿಜೆಪಿಗೆ ವಾಪಸ್ ಕರೆದುಕೊಳ್ಳಬೇಕು ಅಂತ ಸೋಷಿಯಲ್ ಮೀಡಿಯಾ ಮೂಲಕ ಒತ್ತಡ ಹಾಕ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಮುಖಂಡರೂ ಸಹ ಉಚ್ಚಾಟನೆ ನಿರ್ಧಾರ ಮರುಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಬಿಜೆಪಿ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗೇ ಇದೆ. ಇದರಿಂದ ರೊಚ್ಚಿಗೆದ್ದಿರೋ ಯತ್ನಾಳ್ ಈಗ ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದಾರೆ. ವಿಜಯದಶಮಿಗೆ ಹೊಸ ಪಕ್ಷ ಅಂತ ಹೇಳಿರೋ ಬಸನಗೌಡ ಪಾಟೀಲ್ ಅದಕ್ಕೆ ಬೇಕಾದ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆಯಬೇಕಾದ್ರೆ ಪಕ್ಷ ಕಟ್ಟೋದು ಅನಿವಾರ್ಯ ಅಂತ ಫಿಕ್ಸ್ ಆಗಿರೋ ಯತ್ನಾಳ್ ತಮ್ಮ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಲು ಮುಂದಾಗಿದ್ದಾರಂತೆ. ಅಲ್ಲದೆ ಪಕ್ಷದ ಗುರಿ ಮತ್ತು ಉದ್ದೇಶಗಳನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರಂತೆ. ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು. ಕೇವಲ ತನ್ನ ಮಗನೂ ಸಲ ಭ್ರಷ್ಟಾಚಾರ ಹಗರಣದಲ್ಲಿ ಸಿಕ್ಕಂಥ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತಾಡಿದ್ದಕ್ಕೆ 3 ಸಲ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪನೇ ಇದ್ದಾನೆ. ಆ ಹೋರಾಟ ಮಾಡ್ತೀನಿ. ಈ ಕುಟುಂಬವನ್ನು ಏನು ಮುಖ್ಯಮಂತ್ರಿ ಆಗಬೇಕು, ಇವ್ರ ಮೊಮ್ಮಗ ಮುಖ್ಯಮಂತ್ರಿ ಏನು ಯಡಿಯೂರಪ್ಪ ಮನೆಯಲ್ಲಿ ಕೂತು ಜಪ ಮಾಡ್ತಾ ಇದ್ದಾನಲ್ಲ, ಇವನಿಗೆ ಬುದ್ಧಿ ಕಲಿಸಲಾರ್ದೆ ಬಿಡುವುದಿಲ್ಲ. ಯಡಿಯೂರಪ್ಪ ಕುಟುಂಬದ ರಾಜಕೀಯ ಅಂತ್ಯ ಆದ್ಮೇಲೆ ನಾವು ವಿಜೃಂಭಣೆ ಮಾಡ್ತೀವಿ. ಉಚ್ಚಾಟನೆ ಮಾಡಿ ಅಂದ ಕೂಡಲೇ ಯತ್ನಾಳ ಮುಗಿಲಿಲ್ಲ. ಯತ್ನಾಳನ್ನ ಶಕ್ತಿ 10 ಪಟ್ಟು ಹೆಚ್ಚಾಗಿದೆ. ನಾ ಆಗ್ತೀನಿ ಮುಖ್ಯಮಂತ್ರಿ, ನೋಡ್ತಾರೆ 2022. ಉಚ್ಚಾಟನೆಯ ನಂತರ ಯತ್ನಾಳ್ ಬಾಯಿ ಬಂದಾಗಬಹುದು ಅನ್ನೋದು ಕೆಲವರ ಲೆಕ್ಕಾಚಾರವಾಗಿತ್ತು. ಆದರೆ ಉಚ್ಚಾಟನೆ ನಂತರವೇ ಅವರ ಹವಾ ಜಾಸ್ತಿ ಆಗ್ತಾ ಇದೆ. ಅವರಿಗೆ ಭಾರೀ ಬೆಂಬಲ ಸಿಗ್ತಾ ಇದೆ. ಹೊಸ ಪಕ್ಷ ಕಟ್ಟಲು ಉತ್ತೇಜನ ಸಿಗ್ತಾ ಇದೆ. ಇದರಿಂದಲೇ ಯತ್ನಾಳ್ ಈಗ ಬಿಜೆಪಿ ಹೈಕಮಾಂಡ್ಗೂ ಸೆಡ್ಡು ಹೊಡೆದು ಹೊಸ ಪಕ್ಷ ಕಟ್ಟೋ ತಯಾರಿ ಮಾಡ್ತಾ ಇದ್ದಾರೆ. ಬಿರುಸು ಪಡೆದುಕೊಳ್ಳುತ್ತೋ ಯತ್ನಾಳ್ ಹೊಸ ಪಕ್ಷದ ಕೆಲಸ. ಚೆನ್ನಮ್ಮ, ರಾಯಣ್ಣ, ಅಂಬೇಡ್ಕರ್ ಹೆಸರಿನಲ್ಲಿ ಪಕ್ಷ. ರಾಜ್ಯ ಸುತ್ತಿ ಅಭಿಪ್ರಾಯ ಸಂಗ್ರಹಿಸಲು ಮುಂದಾದ ಯತ್ನಾಳ್ ಮೊನ್ನೆ ತಾನೇ ಹೈಕಮಾಂಡ್ ಮೇಲೆ ವಿಶ್ವಾಸವಿದೆ, ಅವರೇ ನನ್ನ ವಾಪಸ್ ಕರೆದುಕೊಳ್ತಾರೆ, 100% ಮತ್ತೆ ವಾಪಸ್ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಯತ್ನಾಳ್ ಈಗ ರೂಟ್ ಚೇಂಜ್ ಮಾಡಿದ್ದಾರೆ. ಹೊಸ ಪಕ್ಷ ಕಟ್ಟೋದು ಫಿಕ್ಸ್ ಅಂತ ಹೇಳಿಕೊಂಡು ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಎಸ್, ಪಕ್ಷ ನನ್ನ ತಾಯಿ ಇದ್ದಂತೆ ಅಂತ ಹೇಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಪಕ್ಷಕ್ಕೆ ವಾಪಸ್ ಹೋಗ್ತಾರೆ, ಸಂಧಾನ ಮಾಡಿಕೊಳ್ತಾರೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರೆ ಯತ್ನಾಳ್ ಮಾತ್ರ ನನ್ನ ರೂಟೇ ಸಪರೇಟು ಅಂತ ಹೊಸ ಪಕ್ಷ ಕಟ್ಟೋ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹಿಂದೂಗಳು ನನ್ನ ಬೆಂಬಲಕ್ಕಿದ್ದಾರೆ, ಬಿಜೆಪಿಯಲ್ಲಿ ಹಿಂದೂಗಳಿಗೆ ಅನ್ಯಾಯವಾಗಿದೆ, ಉತ್ತರ ಕರ್ನಾಟಕ ಭಾಗಕ್ಕೆ ಯಡಿಯೂರಪ್ಪ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿಕೊಂಡು ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದಾರೆ. ಎಸ್, ಯುಗಾದಿ ಹಬ್ಬದ ದಿನ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಮಾತಾಡಿದಾಗ
ಎಲ್ಲರೂ ಹೈಕಮಾಂಡ್ಗೆ ಬೆದರಿಸೋ ತಂತ್ರ ಇದು, ಕಾರ್ಯರೂಪಕ್ಕೆ ಬರಲ್ಲ ಅಂತ ಮಾತಾಡಿಕೊಂಡಿದ್ರು. ಆದ್ರೆ ಇದೀಗ ಹೊಸ ಪಕ್ಷ ಕಟ್ಟೋದೇ ನಿಜ ಅಂತ ಯತ್ನಾಳ್ ಅದಕ್ಕೆ ಸಂಬಂಧಿಸಿದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಬಲಿಗರು ಮತ್ತು ತಮ್ಮ ಬಣದ ಶಾಸಕರು, ಸಂಸದರ ಜೊತೆ ಇದರ ಬಗ್ಗೆ ಮಾತಾಡಿದ್ದಾರಂತೆ. ಸದ್ಯ ರಾಜ್ಯದಲ್ಲಿ ಹಿಂದುತ್ವ ಪ್ರತಿಪಾದಿಸೋ ಯತ್ನಾಳ್ಗೆ ಒಂದು ವರ್ಗದ ಅಭಿಮಾನಿಗಳಿದ್ದು, ಹಿಂದೂ ಸಂಘಟನೆಗಳ ಬೆಂಬಲವೂ ಯತ್ನಾಳ್ಗೆ ಸಿಗ್ತಾ ಇದೆ. ಇದರ ಜೊತೆಗೆ ಪಂಚಮಸಾಲಿ ಸಮಾಜದ ಜಯಮೃತ್ಯುಂಜಯ ಸ್ವಾಮಿಗಳು ಯತ್ನಾಳ್ ಪರವಾಗಿ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ವಿದೇಶಗಳಿಂದಲೂ ಕೆಲವರು ಕರೆ ಮಾಡಿ ಪಕ್ಷ ಕಟ್ಟುವಂತೆ ಒತ್ತಡ ಹಾಕ್ತಾ ಇದ್ದಾರಂತೆ. ಅದಕ್ಕೆ ಈಗ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದು, ಅದಕ್ಕಾಗಿ ರಾಜ್ಯ ಪ್ರವಾಸ ಮಾಡಿ ಅಭಿಪ್ರಾಯ ಸಂಗ್ರಹಿಸಲು ಮುಂದಾಗಿದ್ದಾರೆ. ಈಗ ಟೆಂಪಲ್ ರನ್ ಮಾಡ್ತಾ ಇರೋ ಯತ್ನಾಳ್ ಅದರ ನಂತರ ರಾಜ್ಯ ಪ್ರವಾಸ ಮಾಡಲಿದ್ದಾರಂತೆ. ಇನ್ನು ಕೊಪ್ಪಳದ ಗವಿಮಠಕ್ಕೆ ಬಂದಿದ್ದ ಯತ್ನಾಳ್ ಅಲ್ಲಿ ಪಕ್ಷದ ಥೀಮ್ ಏನು ಅಂತಲೂ ಹೇಳಿದ್ದಾರೆ. ನನ್ನ ಜೀವನದಲ್ಲಿ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿರೋ ಯತ್ನಾಳ್ ಹೊಸ ಪಕ್ಷ ಕಟ್ತೀನಿ, ಹಿಂದುತ್ವದ ಮೇಲೆ ಪಕ್ಷವಿರುತ್ತೆ, ಚೆನ್ನಮ್ಮ, ರಾಯಣ್ಣ, ವಾಲ್ಮೀಕಿ, ಅಂಬೇಡ್ಕರ್ ಸೇರಿ ನಮ್ಮ ಪಕ್ಷದಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ನಾವು ಬರೀ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಿಲ್ಲ, ಇಡೀ ಹಿಂದೂ ಸಮಾಜ ಸಲ ಕೆಲಸ ಮಾಡ್ತಾರೆ. ಆದರೆ ಚೆನ್ನಮ್ಮರು ಬರ್ತಾರೆ, ರಾಯಣ್ಣರು ಬರ್ತಾನೆ, ವಾಲ್ಮೀಕಿರು ಬರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ಹೊಸ ಪಕ್ಷ ಹಿಂದೂಗಳ ಪರವಾಗಿರುತ್ತೆ, ಹೊಂದಾಣಿಕೆ ರಾಜಕಾರಣವನ್ನ ವಿರೋಧಿಸುತ್ತೆ, ಮುಖ್ಯವಾಗಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ ಹೊಸ ಪಕ್ಷ ಧ್ವನಿ ಎತ್ತುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಾನು ಯಾವ ಪಕ್ಷಕ್ಕೂ ಹೋಗಲ್ಲ, ಕಾಂಗ್ರೆಸ್ಗಂತೂ ಜನ್ಮದಲ್ಲೇ ಹೋಗಲ್ಲ ಅಂತ ಹೇಳಿರೋ ಯತ್ನಾಳ್ ರಾಜ್ಯ ಪ್ರವಾಸ ಮಾಡಿ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಅವರು ಒಂದು ಮುಸ್ಲಿಮರ ಪಕ್ಷ, ಹಿಂದೂಗಳ ಪಕ್ಷ. ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟು ಅದ. ಯಾಕಂದ್ರೆ ಭಾಳ ಶ್ರೀಮಂತರು ಅದಾರು. 16,000 ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರಲ್ಲೇ, ವೀರಶೈವ ಲಿಂಗಾಯತರ ಹೆಸರಲ್ಲೇ. ಯಾರು? ಯಡಿಯೂರಪ್ಪ. ಅವನ ಮಗ ಕರೋನಾದಾಗ ಎಷ್ಟು ಒಂದು ಭೇಟಿಗೆ ಎಷ್ಟು ರೊಕ್ಕ ಖರ್ಚಾಗ್ತಿದ್ರು. ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ. ಯತ್ನಾಳ್ ಹೇಳಿದಂತೆ ವಿಜಯದಶಮಿಗೆ ಹೊಸ ಪಕ್ಷ ಶುರು ಮಾಡ್ತಾರೆ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಇದು ಬಿಜೆಪಿಯವರನ್ನ ಹೆದರಿಸೋ ಪ್ರಯತ್ನ, ಪಕ್ಷಕ್ಕೆ ಮತ್ತೆ ವಾಪಸ್ ತೆಗೆದುಕೊಳ್ಳಲಿ ಅಂತ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಮಾತಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಮಂದಿ ಹೊಸ ಪಕ್ಷ ಕಟ್ಟಿದ್ದು ಯಾವುದೂ ಸಹ ವರ್ಕೌಟ್ ಆಗಿಲ್ಲ. ಹಾಗಾಗಿ ಯತ್ನಾಳ್ ಸಹ ಆ ಧೈರ್ಯ ಮಾಡಲ್ಲ. ಅವರು ಮತ್ತೆ ಬಿಜೆಪಿಗೆ ಹೋಗಲು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ.